ಸಮಸ್ತ ಪಿತೃದೋಷಗಳಿಗೆ ಅಥವಾ ಎಂತಹ ಪಿತೃಶಾಪವೇ ಆಗಿರಲಿ, ಆ ಒಂದು ಶಾಪ ಅಥವಾ ದೋಷದ ನಿವಾರಣೆಗಾಗಿ ನಮ್ಮ ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಒಂದು ವಿಶಿಷ್ಟವಾದಂತಹ ಸಾಧನೆಯನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಪಿತೃಪಕ್ಷದ ಸಮಯದಲ್ಲಾಗಲಿ, ಸಂಕ್ರಮಣಗಳ ಕಾಲದಲ್ಲಾಗಲಿ, ಹುಣ್ಣಿಮೆ ಅಮಾವಾಸ್ಯೆಗಳ ಕಾಲದಲ್ಲಾಗಲಿ, ಅಥವಾ ಪ್ರತಿದಿನವಾಗಲಿ ನಾವು ದತ್ತನ ಆರಾಧನೆಯನ್ನ ಅಂದ್ರೆ ಗುರು ದತ್ತಾತ್ರೇಯರ ಆರಾಧನೆಯನ್ನ ಮಾಡಿ ವಿಶೇಷವಾಗಿ ನಾವು ಕನಿಷ್ಠ 108 ಬಾರಿ ಆಗಲಿ ಅಥವಾ 1008 ಬಾರಿ ಆಗಲಿ ದತ್ತನಾಮ ಜಪವನ್ನ ಮಾಡಿದ್ದೇ ಆದರೆ, ದತ್ತನ ಯಾವುದೇ ಮಂತ್ರದ ಜಪವನ್ನ ಮಾಡಿದ್ದೇ ಆದರೆ ಅದರಿಂದ ಸಮಸ್ತ ಪಿತೃಶಾಪಗಳು ಪಿತೃದೋಷಗಳು ದಗ್ಧವಾಗಿ ನಾವು ಆ ಒಂದು ದೋಷಗಳಿಂದ ಆ ಪಿತೃಶಾಪಗಳಿಂದ ವಿಮುಕ್ತಿಯನ್ನು ಹೊಂದಬಹುದು. ಅಷ್ಟೇ ಅಲ್ಲದೆ ಆ ಒಂದು ಸಾಧನೆಯನ್ನ ನಾಮಜಪದ ಸಾಧನೆಯನ್ನ ಮಾಡಿದವರ ಪಿತೃಗಳಿಗೆ ಪೂರ್ವಿಕರಿಗೆ ಸದ್ಗತಿಯು ಸಹ ಉಂಟಾಗುತ್ತದೆ. ಅಂತಹ ವಿಶಿಷ್ಟವಾದಂತಹ ದತ್ತನ ಆರಾಧನೆಯನ್ನ ಪಿತೃಪಕ್ಷ ಅಥವಾ ಪ್ರತಿದಿನ ನಾಮಜಪವನ್ನ ಮಾಡಿ ಈ ದೋಷಗಳಿಂದ ವಿಮುಕ್ತಿಯನ್ನ ಹೊಂದಿ.